ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಪ್ರೀತಿ ಮಾಡ್ತವನಿ ಅಂತ ಹೇಳ್ಕೊಳಕ್ ಆಗ್ತೇನೆ. ಹೇಳಿ ಹಂಗೋಗಿ ತಾಳಿ ಕಟ್ಬಿಟ್ಟು ಬಂದ್ಬಿಟ್ಟೆ. ದೇವ್ರೆ, ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡು. ಕಂಬ್ಲಿಗೆ ಮಾತ್ರ ನೋವು ಕೊಡ್ಬೇಡ. ಮುಂದೆ ನಮ್ಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ನೀನೇ ನನ್ನ ಜೊತೆಗಿದ್ದು ನಮ್ಮ ದಾರಿ ತೋರಿಸ್ಬೇಕು. ನಮ್ಮ ಕಂಪ್ನಿ ಖುಷಿಯಾಗಿರ್ಬೇಕು. ಆ ಥರ ನೀನೇ ಮಾಡ್ಬೇಕು. ಖುಷಿ ಬಂದ್ಯಾ? ಬಾ. ಭಾವನಮ್ಮ, ಸ್ಕೂಲ್ ಮುಗೀತು, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಹೌದಾ, ಸರಿ. ನೀನೊಂದು ಕೆಲಸ ಮಾಡು. ನೀನು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂಚೂರು ತಿಂಡಿ ತಿನ್ಬಿಡು, ಆಮೇಲೆ ಹೋಮ್ವರ್ಕ್ ಮಾಡ್ತೀಯಂತೆ. ಓಕೆನಾ? ಅಜ್ಜಿನು ಮಾಡ್ತಿದಾರೆ, ಘಮ ಘಮ ಅಂತಿದ. ಓ ಹೌದಾ? ಭಾವನಮ್ಮ, ಏನಿದು? ಇದು ತಾಯ್ತಾ ಖುಷಿ? ತಾಯ್ತಾನ? ನಂಗೂ ಕೊಡ್ಸಿ. ಅಯ್ಯೋ, ಇದು ಚಿಕ್ಕ ಮಕ್ಕಳು ಹಾಕೋಬಾರ್ದು ಖುಷಿ. ಬರೀ ದೊಡ್ಡವ್ರು ಮಾತ್ರ ಹಾಕೊಳ್ಳೋದು. ಯಾಕೆ ದೊಡ್ಡವ್ರು ಮಾತ್ರ ಹಾಕೋಬೇಕು? ಮಕ್ಳಿಗೆ ಆಸೆ ಅಲ್ವಾ ತಾಯ್ತಾ ಹಾಕೋಬೇಕು ಅಂತ? ಇಲ್ಲ ಪುಟ, ಇದು ಚಿಕ್ಕ ಮಕ್ಕಳು ಹಾಕೋಬಾರ್ದು. ನೀನು ದೊಡ್ಡ ಹುಡುಗಿ ಆಗ್ತೀಯಲ್ಲ, ಆಗ ನಾನೇ ನನಗೆ ಕೊಡಿಸ್ತೀನಿ. ಹಾಗಾದ್ರೆ ನಾನು ಯಾವಾಗ ದೊಡ್ಡ ಹುಡುಗಿ ಆಗ್ತೀನಿ? ಆಗ್ತೀಯಾ ಪುಟ? ಆಗ ನಾನು ನಿನಗೆ ಕೊಡಿಸ್ತೀನಿ. ಓಕೆನಾ? ಖುಷಿ, ನಾನು ತಾಯ್ತಾ ಹಾಕೊಂಡಿರೋದು ಮನೆಯವ್ರಿಗೆ ಯಾರಿಗೂ ಹೇಳಬಾರ್ದು, ಆಯ್ತಾ? ಯಾಕೆ? ಯಾಕಂದ್ರೆ ನಾನು ಪೂಜೆ ಮಾಡಿಸಿದ್ದೀನಲ್ಲ, ಶಾಸ್ತ್ರಿಗಳು ಹೇಳಿದ್ದಾರೆ ಯಾರಿಗೂ ಹೇಳಬಾರ್ದು ಅಂತ, ಅದಕ್ಕೆ. ಸರಿ ಬಾಣಮ್ಮ, ಆದ್ರೆ ನಂಗೆ ದೊಡ್ಡ ಹುಡುಗಿ ಆದ್ಮೇಲೆ ಕೊಡಿಸ್ಬೇಕು. ಹ್ಞೂ ಪುಟ, ನಾನೇ ನಿನಗೆ ಕೊಡಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.